ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ದಿವಸದಿಂದ ನನ್ನ ಮನಸ್ಸಿನಾಗಿತ್ತು, ಏನಂದರೆ ವಿಜಯಪುರದಲ್ಲಿ ಒಂದು ಸಂಗೀತ ಉತ್ಸವ ಮಾಡಬೇಕು ಅಂತ. ಯಾಕಂದರೆ ಇತಿಹಾಸ ಪುಟಗಳನ್ನು ನೀವು ತಿರುಗಿದಾಗ ಅಲಿ ಆದಿಲ್ ಶಾಹಿ ಕಾಲದಲ್ಲಿ ನವರಸಪುರವನ್ನು ಕಟ್ಟಿಬಿಟ್ರು. ಅಬ್ರಾಹಿಂ ದಿ ಸೆಕೆಂಡ್ ಕಟ್ಟಿ ಅಲ್ಲಿ ಅನೇಕ ಸಂಗೀತ, ನೃತ್ಯ ಮತ್ತು ಈ ಇದಕ್ಕೆ ಸಂಬಂಧಪಟ್ಟ ಅಂದರೆ ಸಾಹಿತ್ಯ, ಈ ಥರ ಒಂದು ಸಾಫ್ಟ್ ಸ್ಕಿಲ್ ಅಂದ್ರಿ, ಅದನ್ನು ಅವರು ಡೆವಲಪ್ ಮಾಡಿದರು. ಮತ್ತು ಕಾಲಾಂತರದಲ್ಲಿ ಅದು ನಾಶ ಆಯಿತು. ಇದನ್ನು ಇತಿಹಾಸ ಪುಸ್ತಕದಲ್ಲಿ ಓದ್ತೀವಿ. ನನಗೆ ಅನೇಕ ಉತ್ಸವಗಳನ್ನು ನೋಡಿದೆ, ಬೇರೆ ದೇಶದಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನೋಡಿದ್ದೀನಿ. ನಮ್ಮ ದೇಶದಲ್ಲಿ ಕೊಣಾರ್ಕದಲ್ಲಿ ಫೆಸ್ಟಿವಲ್ ಮಾಡ್ತಾರೆ, ಕೊಣಾರ್ಕ್ ಫೆಸ್ಟಿವಲ್ ಅಂತ. ಸ್ವಲ್ಪ ಕಾಲದ ಹಿಂದೆ ಕದಂಬ ಫೆಸ್ಟಿವಲ್ ಅಂತ ಬನವಾಸಿಯಲ್ಲಿ ಮಾಡೋದನ್ನು ನೋಡಿದ್ದೀನಿ. ಹಂಪಿಯಲ್ಲಿ ಪ್ರತಿ ವರ್ಷವೂ ಹಂಪಿ ಫೆಸ್ಟಿವಲ್ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಆಮೇಲೆ ಚಾಲುಕ್ಯ ಈ ವರ್ಷ ಮಾಡ್ತೀನಿ ಅಂತ ಯಾರು ಜನವರಿಲಿ ಮಾಡ್ತಾರೆ ಅಂತ ಕೇಳಿದೆ. ಆಮೇಲೆ ಹಳೆಬೀಡು ಬೇಲೂರದ್ದು ಹೊಯ್ಸಳ ಫೆಸ್ಟಿವಲ್ ನೋಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಆ ಥರ ಅನೇಕ ಜಾಗ ಇದೆ, ಅನೇಕ ಸ್ಥಳಗಳಿವೆ. ಅಲ್ಲಿ ಹಂಗೆ ನೋಡಿದ್ರೆ ಜಿಲ್ಲೆಗೆ ಒಂದೊಂದು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ದೀವಿ ಕಲ್ಚರಲಿ ಅಥವಾ ಸಾಂಸ್ಕೃತಿಕವಾಗಿ. ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ. ಆದರೆ ನಿಜ ಜೀವನದಲ್ಲಿ ಅದು ಆಗಬೇಕು ಅಂತಂದರೆ ಅದಕ್ಕೆ ಅನೇಕ ರೀತಿ ಸಹಾಯ ಬೇಕಾಗ್ತದೆ. ಒಂದು ಎಲ್ಲರಿಗಿಂತ ಮುಖ್ಯವಾಗಿ ನಮಗೆ ಪುರಾತನ ASI ಪುರಾತನ ತಜ್ಞರು, ಅವ್ರ ಡಿಪಾರ್ಟ್ಮೆಂಟ್ ಬೇಕು, ಸ್ಥಳೀಯ ಕಮಿಷನರ್ಸ್ ಅವ್ರದ್ದು ಬೇಕು, ಆಮೇಲೆ ಟೂರಿಸಮ್ನವ್ರದ್ದು ಬೇಕು. ಆಮೇಲೆ ಅದನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹಣ ಕೊಡ್ಬೋದು, ಬಟ್ ಯೋಜಕ ತತ್ರ ದುರ್ಲಭ ಅಂತಾರೆ. ಅದನ್ನು ಯೋಜನೆ ಮಾಡಲಿಕ್ಕೆ ನಾವು ಕೊಡ್ತೀವಿ, ಆದರೆ ಅದನ್ನು ಯಾರನ್ನ ಯಾವಾಗ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು ಅನ್ನಲಿಕ್ಕೆ ನಮ್ಮ ಭಾರತೀಯ ವಿದ್ಯಾಭವನದವ್ರು ಬೇಕಾಗ್ತಾರೆ. ಮತ್ತು ಹಣ ಕೊಡಲಿಕ್ಕೆ ನಮ್ಮ ಮೂರ್ತಿ ಟ್ರಸ್ಟ್ ನೋಡಬೇಕಾಗ್ತಾರೆ. ನೇಹಾ ಕೌಲ್ ಅಂತ ಅದಕ್ಕೆ ಅವ್ರು ಹೆಡ್ಡಿದ್ದಾರೆ. ನಾನು ಎಲ್ಲರೊಳಗೂ ಸ್ವಲ್ಪ ಪಾರ್ಟ್ ತೊಗೊಂಡು ನಾನಿದ್ದೀನಿ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಬಹಳ ಇತ್ತು, ಏನಂದರೆ ವಿಜಯಪುರ ಒಂದು ಬಹಳ ಉತ್ತಮವಾದ ಸ್ಥಳ. ಮತ್ತು ಇದು ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತಾಡೋದು ಕೇಳಿರ್ಬೋದು, ವಿಜಯಪುರಕ್ಕೊಂದು ಏರ್ಪೋರ್ಟ್ ಮಾಡಿರಿ, ನಮ್ಮ ಜನರಿಗೆ ಹೆಲ್ಪ್ ಆಗ್ತಿದೆ ಅಂದರೆ. ಇದರಿಂದಲ್ಲ, ಬರೀ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಸಾಂಸ್ಕೃತಿಕವಾಗಿ ನಮ್ಗೆ ಭಾಳ ಉಪಯೋಗ ಆಗ್ತದೆ. ಯಾಕೆಂದರೆ ವರ್ಷದಲ್ಲಿ 3-4 ತಿಂಗಳು ನಮಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಸಿಗೋಲ್ಲ, ಅಂಥ ಉರಿ ಬಿಸಿಲಿನಲ್ಲಿ ಯಾರೂ ಬರೋದಿಲ್ಲ. ಅದಕ್ಕೊಂದು 7-8 ತಿಂಗಳು ನಮ್ಮದು ಈ ಟೂರಿಸಮ್ ನಡೀತದೆ. ನೀವು ವಿಮಾನ ನಿಲ್ದಾಣದ ಒಂದು ಸೌಲಭ್ಯ ಕೊಟ್ಟುಬಿಟ್ರೆ ಅದಕ್ಕೆ ನಾವು ಬೆಂಗಳೂರಿಂದ, ದಿಲ್ಲಿಯಿಂದ ಜನ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ. ಯಾಕೆಂದರೆ ಈಗ ನನಗೆ ಇಲ್ಲಿ ಬರಬೇಕು ಅಂದರೆ ನನಗೆ ಒಂದು 7 ತಾಸು 8 ತಾಸು ಡ್ರೈವಿಂಗ್ ಆಗ್ತದೆ. ಅದಕ್ಕೆ ನಾನು ಪದೇ ಇದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಿರ್ತೀನಿ, ನಿಮಗೆ ಏರ್ಪೋರ್ಟ್ ಇದೆ, ಎಲ್ಲ ಇದೆ, ನಮಗೆ ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಮಾಡಿಕೊಡಿ ಅಂಥೇಳಿ ಅಂತ. ಅಕಸ್ಮಾತ್ ಅದು ಕಾರಣ ಅದರಲ್ಲಿ ಏನೇನೋ ತೊಂದರೆಗಳು ಬಂದು, ಬಟ್ ಆಗುತ್ತೆ ಅದು. ಅದನ್ನು ಆದಮೇಲೆ ವಿಜಯಪುರದಲ್ಲಿ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಬೇಕು. ಉದಾಹರಣೆಗೆ ನಾನು ನೋಡಿದೆ, ಸ್ವಿಟ್ಜರ್ಲೆಂಡ್ನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮೊಜಾರ್ಟ್ ಫೆಸ್ಟಿವಲ್ ಅಂತ ಮಾಡ್ತಾರೆ 3 ದಿನ. ಮೊಜಾರ್ಟ್ ಅದು ಏನು ದೊಡ್ಡ ಊರಲ್ಲ, ವಿಜಯಪುರ ಹೆಂಗೆ ನೋಡಿದ್ರೆ ದೊಡ್ಡ ಊರು. ಆದರೆ ವಿಶ್ವದಿಂದ ಅನೇಕ ಜನರು ಆ ಕಡೆ ಬರ್ತಾರೆ, ಅಂದರೆ ಆ ಕ್ವಾಲಿಟಿ ಅವ್ರು ಚೆನ್ನಾಗಿ ಮಾಡೋದಕ್ಕೆ. ನಾನಂದು ಇದಕ್ಕೊಂದು ಪ್ರಥಮವಾಗಿ ನಾವು ಶುರು ಮಾಡಬೇಕು ಫಸ್ಟ್, ಎಲ್ಲರಿಗಿಂತ ಮುಂಚೆ. ಯಾಕೆಂದರೆ ಯುಎನ್ ಸಂಘ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಾನೆ, 10,000 ಮೈಲಿ ನಾವು ಪ್ರಯಾಣ ಮಾಡಿದ್ರು ಸಹಿತ ಮೊದಲೇ ಒಂದೇ ಹೆಜ್ಜೆ ಬಹಳ ಮಹತ್ವದ್ದು. 2, 3, 4 ಮುಂದೆ ಹೆಜ್ಜೆಗಳು ಬೆಳೀತಾ ಹೋಗುತ್ತೆ, ಅದು ಮೊದಲನೇ ಹೆಜ್ಜೆ ಎತ್ತಿಡಬೇಕು ಅಂತ. ಅದಕ್ಕೆ ನನ್ನ ಪ್ರಥಮ ಹೆಜ್ಜೆ ಅಂದರೆ ನಾನು ನಮ್ಮ ಮೂರ್ತಿ ಟ್ರಸ್ಟಿನ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ. ನನಗೆ ವೆಂಕಟೇಶ್ ಕುಮಾರ್ನಲ್ಲಿ ವಿಶೇಷವಾದ ಗೌರವ, ಆದರ ಇದೆ. ಅವರು ಸಜ್ಜನರು, ಉತ್ತಮ ಗಾಯಕರು ಕೂಡ. ಅದಕ್ಕೆ ನಾನು ಇದರಿಂದ ವೆಂಕಟೇಶ್ ಕುಮಾರ್ ಅವರಿಂದನೇ ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ. ಎಲ್ಲ ಜನರು, ವಿಜಯಪುರದಲ್ಲಿರೋರು, ನಾಗರಿಕರು, ಇದು ಉಚಿತವಾದ ಸೌಲಭ್ಯ. ಇದು ಇದೆ, ಯಾವುದೋ ಟಿಕೆಟ್ ತೊಗೊಳಾಗಿಲ್ಲ. ನಾನು ಹೇಳ್ತೀನಿ, ಕಲೆ ಮಾಡಿದಾಗ ಯಾರಿಗೂ ಟಿಕೆಟು, ನಮ್ಗೆ ದುಡ್ಡು ಮಾಡೋ ಉದ್ದೇಶವೂ ಇಲ್ಲ ಇದರಲ್ಲಿ. ಎಲ್ಲರೂ ಬರಲಿ, ನೋಡಲಿ. ಬ್ಯಾಕ್ಗ್ರೌಂಡು ಗೋಲ್ ಗುಮ್ಮಟ, ಅದರ ಮೈದಾನದಲ್ಲಿ. ಅಂದರೆ ನಾವು ಯಾವುದೇ ಒಂದು ಆರ್ಕಿಯಾಲಜಿ ಇವ್ರ ಪ್ರಾಪರ್ಟಿ ಮುಟ್ಟಿದ್ದಾನೆ, ಹೌದಲ್ರಿ? ಯಾಕಂದರೆ ಇದು ಇನ್ನೊಂದು ಗೋಲ್ ಗುಮ್ಮಟ ಕಟ್ಟೋಕೆ ನಮಗಾಗೋದಿಲ್ಲ. ಕಟ್ಟಿದ್ದನ್ನೇ ನಾವು ಒಂದು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ನಮಗೆ ಕೆಲಸ ಇರ್ತದೆ. ಅದಕ್ಕೆ ಸನ್ಮಾನ್ಯ ಮೂಲಿ ಮನೆಯವರು ದೊಡ್ಡ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. DC ಆನಂದ್ ಅವರು ಸಹಾಯ ಮಾಡಿದ್ದಾರೆ. ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಂದನೂ ಅನಿಲ್ ಅವರು ಮಾಡಿದ್ದಾರೆ. ಅನೇಕ ನಾಗರಿಕರು ಸಹಿತ ಸಹಾಯ ಮಾಡಿದ್ದಾರೆ. ನಮ್ಮ ಗೋಪಾಲ್ ಅವರು ಭಾಳ ಇಂಪಾರ್ಟೆಂಟ್ ನನಗೆ, ಯಾಕೆಂದರೆ ಇದ್ರ ಬಗ್ಗೆ ನನಗೆ ಹೇಳಿ ಕಳಿಸಿ, ಇದ್ರ ಬಗ್ಗೆ ನಾವು ಅವರು ಸಂಭಾಷಣೆ ಮಾಡ್ತಿರ್ತೀವಿ ಇದ್ರ ಬಗ್ಗೆ. ಅದಕ್ಕೆ ಅನೇಕ ನಮ್ಮ ಕೃಷ್ಣ ಕೊಲ್ಲಾರ್ ಕುಲಕರ್ಣಿಯವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಮ್ಮ ವಿಜಯಪುರದ ನಾಗರಿಕರು ಬಂದು ನೋಡಲಿ. ಇದು 2 ದಿನದ ಕಲಾ ಉತ್ಸವ. ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ, ಒಂದು ದಿವಸ ಕರ್ನಾಟಕ. ಯಾಕಂದರೆ ಎಲ್ಲ ಕಲೆಗಳು ನಮ್ಗೆ ಗೊತ್ತಿರಬೇಕು, ಬರೀ ನಮ್ಮದೊಂದೇ ಅಂತಲ್ಲ. ಕರ್ನಾಟಕ ಮ್ಯೂಸಿಕ್ಕು ಮತ್ತು ಕೂಚಿಪುಡಿ. ಅದಕ್ಕೆ ಭಾರತೀಯ ವಿದ್ಯಾಭವನದವರು ಭಾಳ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾನು ಅವ್ರ ಜೊತೆಗೆ ಒಂದು 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲಿದ್ದಾಗ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೇಶ್ವರದ ಪುಲಿಗೆರೆ ಉತ್ಸವ ಅಂತ ಶುರು ಮಾಡಿದ್ವಿ. ಅದನ್ನು ಇವತ್ತಿಗೂ ನಾವೇ ಮಾಡ್ತೀವಿ. ಅದನ್ನು ನಾವು ಸರ್ಕಾರದಿಂದ ಏನೂ ತೊಗೊಳ್ಳಲ್ಲ. ಇದು ಸಹಿತ ಮೂರ್ತಿ ಟ್ರಸ್ಟ್ನವರೇ ಇದರದ್ದೆಲ್ಲ ಹಣದ
ಜವಾಬ್ದಾರಿ ತೊಗೊಂಡಿರ್ತಾರೆ. ನಾವು ಸರ್ಕಾರದಿಂದ ಏನೂ ತೊಗೊಂಡಿಲ್ಲ, ಆದರೆ ನಾವು ಸಹಕಾರ ಕೇಳಿದ್ದೀವಿ ಅಷ್ಟೇ. ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ದೀವಿ. ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಒಂದೇ ಸರ್ತೆಗೆ. ತಾವೆಲ್ಲವೂ ಅದನ್ನು ದೊಡ್ಡ ಮನಸ್ಸಿಂದ ಅದನ್ನು ಮನ್ನಿಸಿ ಇದನ್ನು ನೋಡಿ ನೀವು ಸಂತೋಷ ಪಟ್ಟರೆ, ಇದೇ ರೀತಿ ಎಲ್ಲರಿಗೂ ಆನಂದ ಅನಿಸಿದರೆ ಮತ್ತೆ ಮುಂದಿನ ವರ್ಷವೂ ಮಾಡಬೇಕು ಅಂತೀವಿ. ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು. ಹೇಗಿದೆ, ಜನ ಏನಂತಾರೆ, ಜನಸಾಮಾನ್ಯರಿಗೂ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದೇನು ಅಂದರೆ, ಬರ್ರಿ, ಕೂಡ್ರಿ, ಆನಂದ ಪಾಡ್ರಿ, ಹೊಲಸು ಮಾಡಬೇಡ್ರಿ. ದಯವಿಟ್ಟು ಹೊಲಸು ಮಾಡಬೇಡ್ರಿ. ಚಹಾ ಕುಡ್ದೆ ಕಪ್ ಹಾಕಿದೆ, ನೀರು ಕುಡ್ದೆ ಕಪ್ ಹಾಕಿದೆ, ಊಟ ತಂದೆ ಅಲ್ಲಿ ಮಾಡಿದೆ, ಅದು ಮಾಡಬೇಡ್ರಿ. ಒಂದು 2 ತಾಸಿನ ಪ್ರೋಗ್ರಾಮ್ ಇರ್ತದೆ, ಬರ್ರಿ, ಎಲ್ಲರೂ ನೋಡಿರಿ. ನಾವು ಇಷ್ಟು ಹಣ ಖರ್ಚು ಮಾಡೋದಕ್ಕೂ ನಮ್ಗೆ ಸಂತೋಷ ಅನ್ನಿಸ್ತದೆ. ಮತ್ತು ಮರೆತು ಹೋದ ಈ ಉತ್ಸವವನ್ನು ಮತ್ತೆ ಪುನರುಜ್ಜೀವಿಸಬೇಕು ಅಂತ ನೇರ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಹೊರತು ಅನ್ಯಥಾ ನನಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇಲ್ಲ ಇದರಲ್ಲಿ ಅಂತ. ನಮ್ಮ ಹೆಸರಿಗೋಸ್ಕರ ಎಲ್ಲ ಏನೂ ಅಲ್ಲ. ಇದು ಕೇವಲ ಒಂದು, ನಾನು ವಿಜಯಪುರ ಜಿಲ್ಲೆಯ ನನ್ನ MP ನಾನು ತೊಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟಿ ಆಗಲಿ ಅನ್ನೋದರಿಂದ ಅದೊಂದೇ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಕೇಳಿ, ವೈಯಕ್ತಿಕವಾಗಿ ರಾಜಕೀಯವಾಗಿ ಕೇಳಬೇಡಿ. ನನ್ನದೇ ಆದ ಕೆಲವೊಂದು ನಿಬಂಧನೆಗಳಿರ್ತವೆ. ಬೇರೆ ಯಾವುದಾದಿದ್ದರೆ ನನಗೆ ದಯವಿಟ್ಟು ಕೇಳ್ಬೋದು. ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಮಾಡಿದರೆ ಹೆಚ್ಚು ಪ್ರಚಾರ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಇನ್ಸ್ಟಾಗ್ರಾಮ್ ಹಾಕಿದ್ವಿ, ಆಮೇಲೆ ನಾನು ಇಲ್ಲಿ ಇರುವುದಿಲ್ಲ. ಅಕಸ್ಮಾತ್ ನಾನು ಇಲ್ಲೇ ಇರ್ತಿದ್ದರೆ ನಾನು ಇದನ್ನು ಹೆಚ್ಚು ಮಾಡ್ತಿದ್ದೆ. ಅಂದರೆ ಅದ್ರ ಬಗ್ಗೆ ಮಾತಾಡೋದು, ಜನರಿಗೆ ತಿಳಿಸೋದು ಏನಾದರೂ ಮಾಡ್ತಿದ್ವಿ. ಆದರೆ ನಾವು ಇರೋದು ಬೆಂಗಳೂರು, ನಾ ಇರೋದು ದಿಲ್ಲಿ. ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ನಾವು ಮಾಡಿದ್ದೀವಿ, ಏನು ಕೊರತೆ ಇದೆ ನೀವು ತಿಳಿದ್ರೆ ಮುಂದಿನ ಸರ್ತಿ ನಾವು ಅದನ್ನು 1 ತಿಂಗಳ ಮುಂಚೆನೇ ಪ್ರಚಾರ ಮಾಡಿದ್ರೆ ಮಾಡ್ತೀವಿ. ಇದು ನಾವು ಶುರು ಮಾಡಿದ ಮೇಲೆ ಮೂಲಿಮನೆಯವರು ನಮಗೆ ಅನುಮತಿ ಕೊಟ್ಟ ಮೇಲೆ ನಾವು ಮಾಡಲಿಕ್ಕೆ ಅಂದರೆ ನಮ್ಗೆ ಟೈಮ್ ಭಾಳ ಉಳಿಯೋದಿಲ್ಲ. ಯಾಕಂದರೆ ನಮ್ಗೆ ಆರ್ಕಿಯಾಲಜಿಯಿಂದ ಅನುಮತಿ ಬೇಕಾಗ್ತದೆ. ಅದಕ್ಕೆ ನೆಕ್ಸ್ಟ್ ಇಯರು ನಾವು ಇದನ್ನು ಮುಂಚೆ ಶುರು ಮಾಡ್ತೀವಿ. ನೀವು ನಮಗೆ ಸಲಹೆ ಕೊಡ್ರಿ, ಯಾವ ರೀತಿ ಮಾಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ, ಬೇಗ ಬರ್ತಾರೆ ಅಂತ ನಾವು ಮಾಡ್ತೀವಿ ಅದನ್ನು. ಅದು ನನ್ನ ಕೈಯಲ್ಲಿ ಇಲ್ಲೆಲ್ಲ ಇಲ್ಲೇ ಮೂಲಿ ಮನೆಯವ್ರು ಕೂತಾರೆ, ಅವ್ರು ಕೇಳಿಬಿಟ್ರಿ ಅದನ್ನು. ಯಾಕಂದ್ರೆ ನನ್ನ ಕೈಗೆ ಬರೋದು ನನ್ನ ಪರಿಧಿ ಇಷ್ಟೇ ಇರೋದು. ನನ್ನ ಪರಿಧಿಯ ಆಚೆಗೆ ನಾನು ಏನು ಮಾಡ್ಲಿಕ್ಕೆ ಬರ್ತದೆ ಹೇಳಿ. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ. ಇದು ಸ್ಟೇಟ್ ಟೂರಿಸಮ್ಗೆ ಬರ್ತದೆ ಅಲ್ವಾ ಸರ್? ಸ್ಟೇಟ್ ಟೂರಿಸಮ್ ಬಂದಾಗ ಅದು ಇಲ್ಲಿಯ ಸರ್ಕಾರ ಮಾಡಬೇಕಾಗ್ತದಲ್ಲ, ಮತ್ತು ಕಟ್ಟಳೆಗಳಿರ್ತವೆ. ಹೌದು, ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ತಾವು ನೋಡಿರ್ಬೋದು ಲೋಕಸಭೆಯಲ್ಲಿ. ಅದಕ್ಕೆ ಅಂದರೆ ಯುನೆಸ್ಕೋ ಪಟ್ಟಿಗೆ ಏನಿರುತ್ತೆ ಅಂದರೆ ಸುಮಾರು ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ. ಅದಕ್ಕೆ ಅದೊಂದು ದೊಡ್ಡ ಲಿಸ್ಟ್ ಇರ್ತದೆ. ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ. ನಮ್ಮ ಹತ್ರ 1000 ಮಾನ್ಯುಮೆಂಟ್ ಇದ್ರೂ ಸಹಿತ ಅವರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ. ರಾಮಪ್ಪ ಟೆಂಪಲ್ ಮಾಡಿದರು, ಇದು ತೆಲಂಗಾಣದ ಮಾಡಿದರು. ಶಿವಾಜಿ ಫೋರ್ಟ್ಸ್ ಈ ವರ್ಷ ಮಾಡ್ತಾರೆ. ಆಸಾಮದಲ್ಲಿ 1600 ವರ್ಷದ ಒಂದು ಹಳೆದೇನೋ ಇತ್ತು, ಅದನ್ನು ಮಾಡ್ತಾ ಇದ್ದಾರೆ. 3000 ವರ್ಷದ ಇತಿಹಾಸವಿರುವ, 2500 ವರ್ಷದ ಇತಿಹಾಸ ಇರುವ ಸಾರನಾಥ್ ಇನ್ನೂವರೆಗೂ ಆಗಿಲ್ಲ. ಆಶ್ಚರ್ಯ ಆಗ್ಬೋದು ನಿಮಗೆ. ಅದು ಈ ವರ್ಷಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದೆ. ಸೊ ಅದು ಒಂದು ಕ್ಯೂದಲ್ಲಿರುತ್ತೆ ಪ್ರತಿಕ್ರಿಯೆ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಅದು ನಿಮ್ಗೆ ಹೇಗೆ ಗೊತ್ತದು ಕ್ಯೂ ಹೋಗಿಲ್ಲ ಅಂತ? ಅಲ್ಲ, ಇಲ್ಲಿಂದ ಪ್ರಸ್ತಾವನೆ ಹೋಗಿ ದಿಲ್ಲಿಗೆ ಬಂದರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಕಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಇಲ್ಲಿಂದ. ಯಾಕಂದ್ರೆ ನನಗೆ ಅಲ್ಲಿವರೆಗೆ ಗೊತ್ತಾಗಲ್ಲ ಈ ಜಿಲ್ಲೆಯಿಂದ ಬಂದಿದೆಯೋ ಇಲ್ಲೋ ಅಂತ. ನಾನು ಮೊನ್ನೆ ತಮಿಳುನಾಡು ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ಎದ್ದು ಹೇಳಿದೆ, ಶ್ರೀರಂಗಮನ್ನು ಕೇಳಿಸ್ರಿ, ಕ್ಯೂ ಕಳಿಸ್ರಿ. ಅದ್ರಾಗ ಅವ್ರು ಏನು ಹೇಳಿದ್ರು, ನಮ್ಮ ಮಿನಿಸ್ಟರ್ ಏನು ಹೇಳಿದ್ರು ಅಂದರೆ ಮಂತ್ರಿಗಳು ಹೇಳಿದ್ರು, ರಾಜ್ಯಗಳಿಂದ ಅದಕ್ಕೆ ಡಾಸೇರ್ ಅಂತಾರೆ, ಅದನ್ನು ನೀವು ದಿಲ್ಲಿಗೆ ಮುಟ್ಟಿಸ್ಬೇಕು, ಆಗ ನಾವು ಕ್ಯೂದಲ್ಲಿ ಹಾಕ್ತೀವಿ. ಮತ್ತು ಪ್ರಿಯಾರಿಟಿ ನೋಡ್ತೀವಿ. ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಇರ್ತದೆ. ಈಗ ಗುಜರಾತ್ನಲ್ಲಿ ಲೋಥಲ್ ಅಂತಿದೆ, ಅದು 5000ರಿಂದ 7000 ವರ್ಷ ಹಿಂದಿದ್ದು, ಅದು ಇನ್ನೂ ಕ್ಯೂದಲ್ಲಿ ಬಂದಿಲ್ಲ. ಅದಕ್ಕೆ ನೀವು ಎಲ್ಲರೂ ಸೇರಿ ಆ ಡೊಸೇರ್ನ ನೀವು ದಿಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಫಾಲೋ ಅಪ್ ಮಾಡಿಸ್ತೀನಿ. ಮೇಡಮ್ ನೀವು ಕೇಳಬೇಕು, ನನಗೆ ಹೆಣ್ಮಕ್ಳು ಕೇಳಿ ತುಂಬ ಇರುತ್ತೆ. ತಮ್ಮ ಹೆಸರೇನು ಮೇಡಮ್? ತಮ್ಮ ಹೆಸರೇನು? ಅಯ್ಯೋ ರಶ್ಮಿ, ಬೇರೆನೇ ಕಾಣ್ತಿರಲ್ರಿ. ಮೊನ್ನೆ ಹಿಂದಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ಈಗ ಡೆವಲಪ್ಮೆಂಟ್ ಆಗೋದಕ್ಕಿಂತ ಹೆಚ್ಚು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇರೋದು, ಇದು ಕೆಡ್ತಾ ಹೋಗ್ತಾ ಇದೆ. ನೀವು ಹಿಸ್ಟಾರಿಕಲ್ ಪ್ಲೇಸ್, ಜುಮಾಮ್ಸ್, ಕೆಲವೊಂದು ಏರಿಯಾಗಳು ನಾನು ಕೇಳಬಾರ್ದಲ್ಲ, ಆದ್ರೆ ಅದೆಲ್ಲ ಯಾವ ತರ ಹಾಳಾಗ್ತಾ ಇದೆ ಅಂದ್ರೆ ಡೆವಲಪ್ಮೆಂಟ್ ಮಾಡಕ್ಕೆ ನೀವು ಬಿಡ್ತಾನೂ ಇಲ್ಲ, ಮತ್ತೆ ನೀವು ಮಾಡ್ತಾ ಇಲ್ಲ. ನಮ್ಮ ಬಿಜಾಪುರ ಇದರಿಂದ ಪ್ರವಾಸಿಗರದ್ದು ಸಂಖ್ಯೆ ಕಮ್ಮಿ ಆಗ್ತಾ ಇದೆ.
ಈಗ ಮೇಡಮ್ ಅವರು ಯಾರೋ ಒಂದು ಬಂದು ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅವ್ರ ಆಸೆ ಇದ್ರು ನಾವು ಜಿಲ್ಲೆಯವರು ಕೈ ಬಿಡಿಸಿಲ್ಲ ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಪೂರಾ ಹಾಳಾಗ್ತದೆ. ಯಾಕಂದ್ರೆ ಇಲ್ಲಿ ಬಂದು ಪ್ರವಾಸಿಗರು ಹೊರಗೋಗಿ ಹೇಳೋದು ಗೊತ್ತಾ ಏನು ಇದ್ರಿ ಗಲೀಜು. ನೀವು ಇವತ್ತು ನನಗೆ ಸಿಕ್ಕಿದ್ದೀರಿ, ಅದ್ರ ಸಂಬಂಧ ನಿಮ್ಮ ಮೇಡಮ್ ಮುಖಾಂತರ ಆದಂಥ ಕೆಲವೊಂದು ಕಟ್ಟಳೆಗಳದಾವು, ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಖಂಡಿತ ನಾವು ಹಂತವಾಗಿ ಸುಮಾರು ಬಿಜಾಪುರ ಒಳಗಡೆ 82 ಮಾನ್ಯುಮೆಂಟ್ಸ್ ನಮ್ಮ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಸೊ ಇವುಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಗೇ ನೀವು ಹೇಳಿದ ಪ್ರಕಾರ ಖಂಡಿತವಾಗಿಯೂ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಆದಷ್ಟು ಮಾಡ್ತಾ ಇದ್ದೀವಿ. ಒಂದು ಎಲ್ಲದರೂ ಒಂದೊಂದು ಮಾನ್ಯುಮೆಂಟ್ ಆಗಿ ನಾವು ಇಟ್ಟಿದ್ದೀವಿ ಮೇಡಮ್, ಮಾಡ್ತಾ ಇದ್ದೀವಿ ಖಂಡಿತ ಮಾಡ್ತೀವಿ. ಅಂಥ ಪ್ರಶ್ನೆ ಏನಿಲ್ಲ, ಖಂಡಿತ ಮಾಡೋದು. ಸೊ ಇದಕ್ಕೆ ಸಹಕಾರ ಎಲ್ಲರೂ ಬೇಕು. ಯಾಕಂದರೆ ಮನೆ ಕಟ್ಟೋದಂತಂದರೆ ಆ ದೇವಸ್ಥಾನ ಆಗಲಿ ಅಥವಾ ಮಸೀದಿ ಆಗಲಿ ಅಥವಾ ಯಾವುದೇ ಇರಲಿ ಸ್ಮಾರಕಗಳ ಪಕ್ಕದಲ್ಲಿರುವಾಗ ನಾವು ಏನು ಕಟ್ಟಡ ಕಟ್ಟಿದೆ ಅದಕ್ಕೆ ನಿರ್ಬಂಧಗಳಿರ್ತಾವೆ. ಹೀಗಾಗಿ ಸೊ ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕು. ನನ್ನ ಈ ಮಾಧ್ಯಮದ ಮುಖಾಂತರ ನನ್ನ ವಿನಂತಿ ಏನಂದರೆ, ಯಾವುದೇ ಪರವಾನಗಿ ತೊಗೊಂಡು ನೀವು ಕಟ್ಟಡ ಕಟ್ಕೊಡಿ, ಅದಕ್ಕೆ ಯಾವುದೇ ಆಕ್ಷೇಪಣೆ ಇರೋದಿಲ್ಲ. ದಯವಿಟ್ಟು ಅದನ್ನು ಸಹಕರಿಸಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಫೌಂಡೇಶನ್ ಬಗ್ಗೆ ಮೇಡಮ್, ಈಗ ಬಿಟ್ಟು ಇನ್ನು ಮುಂದೆ ಬೇಡ, ಇದು ನಿರಂತರವಾಗಿರ್ತದ ಮುಕ್ತಿ ಫೌಂಡೇಶನ್ ಅಥವಾ ತಮ್ಮ ರಾಜ್ಯಸಭಾ? ಇದಕ್ಕೆ ರಾಜ್ಯಸಭೆ ಸಂಬಂಧನೇ ಇಲ್ಲ, ರಾಜ್ಯಸಭೆ ಸಂಬಂಧನೇ ಇಲ್ಲ. ಯಾಕೆಂದರೆ ಪುಲಿಗೆರೆ ಉತ್ಸವ ನಾವು ಮಾಡ್ತಾ ಇದ್ದೀವಿ, ಕಳೆದ 12-13 ವರ್ಷದಿಂದ ಮಾಡ್ತಾ ಇದ್ದೀವಿ. ಅವನ ರಾಜ್ಯಸಭೆ ಸದಸ್ಯನೂ ಇರಲಿಲ್ಲ. ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಹೆಡ್ ಇದ್ದೆ, ಅದರಿಂದ ನಾನು ರಿಟೈರು ಆದೆ. ಯಾಕಂದರೆ ರಾಜ್ಯಸಭೆ ಸದಸ್ಯರ ನಾನು ರಿಟೈರ್ ಆಗಬೇಕಾಯಿತು. ಅಂದರೂ ನಾನು ಎಲ್ಲಾದರೂ ಅದು ಪುಲಿಗೆರೆ ಉತ್ಸವ ನಡೀತಾ ಇದೆ. ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ನಿಂದ ನಡೀತದೆ ಅದು. ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯರು ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನಮಗೆ. ಅಲ್ಲೇ ನಮ್ಮ ಭಾಳ ಚೆನ್ನಾಗಿ ಫೆಬ್ರವರಿ 20, 21, 22 ಇದೆ ಮೇಡಮ್. ಮುಂಚೆ ನಾವು 2 ದಿನ ಮಾಡಿ 3 ದಿನ ಮಾಡಿದ್ವಿ ಕೊನೆಗಲ್ಲಿ. ಯಾಕಂದರೆ ಸ್ಥಳೀಯರು ಬಂದು ಮೇಡಮ್ ನಾವು ಅದನ್ನು ನಾವೇ ಕ್ಲೀನ್ ಮಾಡಿಟ್ಟಿರ್ತೀವಿ, ನಾವು ಕ್ಲೀನ್ ಮಾಡಿಕೊಟ್ಟಿರ್ತೀವಿ, ನಿಮಗೇನು ಬೇಕು ಹೇಳಿ. ನಾವೇನು ಹೇಳ್ತೀವಿ ಅಂದರೆ ಅದು ಸ್ವಚ್ಛವಾಗಿಟ್ಟಿರಬೇಕು. ನಾವು ಬಂದಾಗ ನಾವು ಅಲ್ಲಿ ಕಸಬರ್ಗಿ ತೊಗೊಂಡು ಶುರು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮಾಡಿಟ್ಟಿರಬೇಕು. ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು ಅಂತೀನಿ. ಯಾವ ಇಂಪಾರ್ಟೆಂಟ್ ಎಲ್ಲ. ಈಗ ನಮ್ಮ ವಿಜಯಪುರನಾಗ ಏನು ಕಲಾವಿದರು ಏನು ಕಮ್ಮಿ ಏನಿಲ್ಲ. ನಾವು ಚಿಕ್ಕವರಿದ್ದಾಗ ಲತಾ ಜಾಗೀರ್ದಾರ್ ಭಾಳ ಚೆನ್ನಾಗಿ ಹಾಡು ಹೇಳೋರು. ಇದು ಸಂಗೀತವ್ರು ಈಗ ವಯಸ್ಸಾಗಿರೋ ಲತಾಗೆ ಈಗ ಅಲ್ವಾ. ಇಲ್ಲಿ ಬೇಕಾದಷ್ಟು ಕಲಾವಿದರಿದ್ದಾರೆ ಇಲ್ಲಿ ವಿಜಯಪುರದಿಂದ. ಗೋಳ್ ಗುಮ್ಮಟ ಅಂತೂ ಎಷ್ಟು ನಮೂನೆ ನಾವು ಮಾಡಿದ್ದು. ನಾನು ಚಿಕ್ಕವಳಿದಾಗ ನೋಡಿದ್ದೀನಿ. ಸಿಬಿರ್ನಿಂದ ಮಾಡಿದ್ದು, ಆಯಿಲ್ ಪೇಂಟ್ ಮಾಡಿದ್ದು, ವಾಟರ್ ಕಲರ್ ಮಾಡಿದ್ದು, ಆಮೇಲೆ ಇದು ಬಟನ್ನಿಂದ ಮಾಡ್ತಿದ್ರು. ಬೇಕಾದಷ್ಟು ಕಲಾವಿದ್ದಾರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ಟರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾಭವನದವ್ರಿಗೆ ಹೇಳ್ತೀನಿ ಏನಂದರೆ, ಮುಂಜಾನೆ ಹೊತ್ತು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು, ಅವ್ರದ್ದೊಂದು ಪ್ರೋಗ್ರಾಮಿಗೆ ಮುಂಜಾನೆ ಒಂದು 2-3 ತಾಸು ಕೊಡೋಣ. ಆಮೇಲೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನು ಇಂಟ್ರೊಡ್ಯೂಸ್ ಮಾಡೋಣ. ನೀವು ಕೊಡುವ ಸಹಕಾರದ ಮೇಲೆ ಅದು ಇದೆ. ನೀವು ಸಹಕಾರ ಚೆನ್ನಾಗಿ ಕೊಟ್ಟರೆ ನಾವು ಖಂಡಿತ ಅದನ್ನು ಮುಂದುವರಿಸಬೇಕು ಅಂತೀವಿ. ನನ್ನ ಮನಸ್ಸಲ್ಲಿ ಬಹಳ ಪ್ಲ್ಯಾನ್ಸ್ ಇದೆ, ಆದರೆ ನನಗೆ ನಿಜವಾಗಿ ಅದು ಆಗ್ತಾವೇನೋ ಗೊತ್ತಿಲ್ಲ. ರಶ್ಮಿ, ನೀವೆಲ್ಲರೂ ವಿಚಾರ ಮಾಡಬೇಕು. ಏನಂದರೆ ಪ್ರತಿ ವರ್ಷ ಗೋಳ್ ಗುಮ್ಮಟ ಯಾಕೆ ಮಾಡಬೇಕು? ಒಂದು ವರ್ಷ ನವರಸಪುರದಲ್ಲಿ ನಾವು ಮಾಡಬೇಕು. ಹಾಂ, ಗೊತ್ತು ನನಗೆ. ಅದು ನವರಸಪುರದಲ್ಲೂ ಮಾಡ್ಲಿಕ್ಕೆ ನಾವು 3 ದಿನ ಆದರೂ ರೆಡಿ ಇದ್ದೀವಿ. ಆದರೆ ನವರಸಪುರ ನನ್ನಷ್ಟೇ ಹತ್ರ ಹುಲ್ಲು ಬೆಳೆದ, ಹೌದಲ್ಲ ರೀ, ನನಗಿಂತ 1 ಮೊಳ ಜಾಸ್ತಿನ. ನಾವು ಹೋಗಿ ನೋಡ್ಕೊಂಡು ಬಂದೆ. ನವರಸಪುರ ಸ್ವಚ್ಛ ಮಾಡಿಸ್ಬೇಕು ನೀವು. ಅದನ್ನು ಯಾರು ಮಾಡೋರು? ನೀವೆಲ್ಲ ಅದನ್ನು ಸ್ವಚ್ಛ ಮಾಡಿಸಿ ಅದಕ್ಕೊಂದು ಕುತ್ಕೊಳ್ಳೋ ವ್ಯವಸ್ಥೆ ಅದನ್ನೆಲ್ಲ ನೀವು ಮಾಡಿದರೆ ಪಾವು ಅಡ್ಡಾಡಬಾರ್ದು. ರಾತ್ರಿ ಹೊತ್ತು ಪ್ರೋಗ್ರಾಮ್ ಇರ್ತದೆ. ಆಮೇಲೆ ಬಸ್ ಹಾಕಬೇಕು. ಇಲ್ಲಾಂದ್ರೆ ವಿಜಯಪುರ ಗೋಳ್ ಗುಮ್ಮಟ ಅಂದರೆ ನಿಮ್ಗೆ ಮನೆ ಬಾಜುಕ ಅಲ್ಲೇ ದಿವಟ್ಗೆರ್ಗಲ್ಲಿ ರಾಯರ ಮಠ ಇವೆಲ್ಲ ಹತ್ತತ್ರವ ಸ್ವಲ್ಪ ಜನ ಬಂದು ಹೋಗ್ಬಿಡ್ತಾರೆ. ನೀವು ಶಾಸ್ತ್ರಿ ಚೌಕು ಇವೆಲ್ಲ ಹತ್ತಿರ ವಿಜಯಪುರನಾಗೇನು ನಡ್ಕೊಂಡು ಹೋಗ್ಲಿಕ್ಕೆ ಹೋಗಿ ಬರ್ತದೆ. ನೀವು ನವರಸಪುರದಾಗ ಮಾಡಿದರೆ ಅದಕ್ಕೆ ಬಸ್ ಬೇಕಾಗ್ತದೆ, ಹೌದಲ್ರಿ? ಅದ್ರ ವ್ಯವಸ್ಥೆ ಯಾರು ಮಾಡೋರು? ಎವ್ರಿ ಅವರ್ಲಿ ಒಂದು ಬಸ್ ಮಾಡ್ತೀವಿ. ನಾವು 5ರಿಂದ 7 ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ. ನೀವು 5 ಗಂಟೆಗೂ ಬಸ್ಸು, 6 ಗಂಟೆಗೆ ಬಸ್ಸು, 7 ಗಂಟೆಗೆ ನೀವು ಎವ್ರಿ ಅವರ್ಲಿ ಅಷ್ಟು ಬಸ್ ವ್ಯವಸ್ಥೆ ಮಾಡೋರು ಯಾರು? ನೀವು ಮಾಡ್ತೇವೆ ಅಂತ ರೆಡಿ ಇದ್ರೆ ನಾವು ನವರಸಪುರಕ್ಕೆ ರೆಡಿ ಇದ್ದೀವಿ. ನಾವು ಬೇಕಾದ್ರೆ 3 ದಿನ ಮಾಡಿಸ್ತೀನಿ. ನಂತರ ಒಂದ್ಸತಿ ಏನಾಯ್ತು, ಬರಗಾಲ ವಿಚಾರವಾಗಿ ಅದು ಗೌರ್ಮೆಂಟ್ ಆಯ್ತು. ಈಗ ನಾ ಗೌರ್ಮೆಂಟ್ ವಿಚಾರ ಮಾಡಂಗಿಲ್ಲ. ನಾ ಪರ್ಸ್ನಲಿ ದುಡ್ಡು ಹಾಕಿ ಮಾಡಿಸ್ತೀನಿ ಅಂತ ಹೇಳ್ತೇನೆ ನಿಮಗೆ. ಅದನ್ನು ನೀವೆಲ್ಲನೂ ಅರೇಂಜ್ ಮಾಡಿಕೊಡ್ಬೇಕು ನಮ್ಗೆ. ನೀವು ನೋಡ್ರಿ, ನಾ ಕೊಡೋದು ಒಂದು ಊರು, ನಮ್ಮ ಟ್ರಸ್ಟ್ ಇರೋದು ಮೂರ್ತಿ ಟ್ರಸ್ಟ್ ಇರೋದು ಇನ್ನೊಂದು ಊರು. ಆಮೇಲೆ ಅಲ್ಲಿಯವ್ರಿಗೆ ಇವರೆಲ್ಲ ಯಂಗ್ಸ್ಟರ್ಸ್ ಇರ್ತಾರೆ. ಅವ್ರಿಗೆ ಇಲ್ಲಿ ಬಂದು ಮಾತಾಡಿ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರೋಂಗಿಲ್ಲ. ನೀವೆಲ್ಲರೂ ಸೇರಿ ಮಾಡಿದರೆ
ನಾವು ಬಸ್ ಹಾಕ್ತೀವಿ, ನಾವು ಒಂದು ಲೆಟ್ರ್ ಹಾಕ್ಬೇಕು ನೀವು, ನಾವು ಬಸ್ ಹಾಕ್ತೀವಿ, ಸ್ವಚ್ಛ ಮಾಡಿಸ್ತೀವಿ, ಕುತ್ಕೊಳ್ಳೋ ಹಂಗೆ ಜಾಗ ಮಾಡ್ತೀವಿ, ಚಲೋ ಲೈಟಿನ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ನಾನು 3 ದಿನನೇ ಮಾಡಿಸ್ತೇನೆ ಬೇಕಾದ್ರೆ. ಅಷ್ಟು ಸಹಕಾರ ಕೊಟ್ಟರೆ ನಮ್ಮ ಸಂಘದ ರಾಜ್ಯ ಮತ್ತು ಪೂರ್ತಿ ಜವಾಬ್ದಾರಿ ನೀವು ಗ್ರೌಂಡ್ ನೀವೆಲ್ಲ ಹೊರಬೇಕು. ಲಕ್ಷ್ಮೇಶ್ವರಲ್ಲಿ ಹೊತ್ತಂಗೆ ಲಕ್ಷ್ಮೇಶ್ವರ ಸಹಿತ ನನ್ನ ಸರ್ಕಾರದಿಂದ ₹1 ತೊಗೋತಾ ಇಲ್ಲ. ನಂದು ಬೇಡ ಅಂತೀನಿ ನಾನು. ನಮ್ಮ ದುಡ್ಡು ಹಾಕಿ ನಾವು ಯಾರು ಬೇಕೋ ಅವ್ರನ್ನ ಒಳ್ಳೆಯವ್ರನ್ನ ಕರೆಸ್ಬೋದು, ನಮ್ಗೆ ಯಾರು ಬೇಕೋ ಅವ್ರು ಕರೆಸ್ಬೋದು. ಆಮೇಲೆ ನನಗೆ ಇದರೊಳಗೆ ಅನುಭವ ಇರೋದ್ರಿಂದ ಭಾರತೀಯ ವಿದ್ಯಾಭವನ ಜೊತೆ 30 ವರ್ಷ ಕೆಲಸ ಮಾಡಿರೋದ್ರಿಂದ ನಮ್ಗೆ ಯಾರು ಈ ಫೀಲ್ಡ್ನಲ್ಲಿ ಚೆನ್ನಾಗಿದ್ದಾರೆ ಗೊತ್ತಿರ್ತದೆ. ಅದಕ್ಕೆ ನಾನು ಹೇಳಿದೆ ಯಾವುದೇ ರಾಜಕೀಯ ಒತ್ತಡ ನನಗಿರೋದಿಲ್ಲ, ಯಾವುದೇ ದುಡ್ಡಿನ ಒತ್ತಡ ಇರೋದಿಲ್ಲ. ನಾನೇ ದುಡ್ಡು ಹಾಕ್ತೀನಿ ಅದಕ್ಕೆ. ನೀವು ಸ್ಥಳೀಯರು ಎಲ್ಲ ಮಾಡಿ ನೀವು ಬನ್ನಿ. ನೀವು ಮಾಡ್ತಿದ್ರೆ ನಮಗೊಂದು ಲೆಟ್ರ್ ಬರೀರಿ, ನಮಗೆ ಲೆಟ್ರ್ ಒಳಗೆ ಬೇಕು, ನಾವು ಇದು ಅಲ್ಲರ ಮಾಡಿಸ್ರಿ. ಸರ್ ನಾವು ಕೊಲಾಬ್ರೇಷನ್ ಮಾಡ್ತೀವಿ, ವಿಚಾರ ಮಾಡಿ ಹುಲ್ ತಗಸ್ಬೇಕು. ಎಲ್ಲರೂ ವಿಚಾರ ಮಾಡಿ ನಾವು ನಮ್ಮ ಆಫೀಸ್ಗೆ ಒಂದು ಪತ್ರ ಬರೀರಿ. ನೀವೆಲ್ಲರ ಪತ್ರಕರ್ತರು ಕೂತ್ಕೊಂಡು ಅಲ್ಲ ನೀವೊಂದು ಸಭೆ ಮಾಡಿ ನಾವು ಬಾಟಮ್ ಲೈನ್ ರೆಸ್ಪಾನ್ಸಿಬಿಲಿಟಿ ತೊಗೋತೀವಿ. ಏನಂದರೆ ಹುಲ್ಲು ತೆಗೆಸ್ತೀವಿ, ಸ್ವಚ್ಛ ಮಾಡಿಸ್ತೀವಿ, ಹಾವು ಪಾವು ಅಡ್ಡಾಡ್ದಂಗೆ ಇದು ಖರೆ ಇದೆ. ಬಂದವ್ರು ಹೆದರ್ತಾರಲ್ರಿ, ಬಸ್ಸಿನ ವ್ಯವಸ್ಥೆ ಮಾಡಿಸ್ತೀವಿ, ಬಸ್ಸಿನ ವ್ಯವಸ್ಥೆ ಮಾಡಿಸ್ತೀವಿ. ಎಲ್ಲ ಅವರೇ ಮಾಡ್ಲದನ್ನೆಲ್ಲ ಮಾಡ್ಕೊಂಡು ನೀವು ತೊಗೊಳ್ರಿ, ನಮಗೆ ಲೆಟ್ರ್ ಬರೀರಿ, ನೀವು ಮಾಡಿ ಅದನ್ನು. ಮತ್ತು ನಮ್ಮ ಮೂಲಿಮನಿಯವ್ರದ್ದು ಇದನ್ನು ಆರ್ಕಿಯಾಲಜಿ ಅವ್ರದ್ದು ತೊಗೊಳ್ರಿ. ಯಾಕೆಂದರೆ ಇದನ್ನು ಇದು ಅವ್ರ ಸಹಕಾರ ಇಲ್ಲಾಂದ್ರೆ ನಮಗೆ ಇಂಥವು ಯಾವುದು ಮಾನ್ಯುಮೆಂಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಹೌದಲ್ರಿ? ಯಾಕಂದರೆ ಅವ್ರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ನೀವು ಎಲ್ಲ ವಿಜಯಪುರದ ನಾಗರಿಕರು ಪತ್ರಕರ್ತರು ಕೂಡ್ಕೊಂಡು ಅದನ್ನು ಮಾಡ್ತೀನಿ ಅಂದರೆ ನಾನು ನವರಸ ಉತ್ಸವ ಮುಂದಿನ ವರ್ಷ ಬೇಕಂದ್ರೆ ಮಾಡಿಸ್ತೀನಿ. ನಮಗೇನು ತೊಂದರೆ ಇಲ್ಲ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯಿಂದ ನಾವು ನಿಮ್ಗೆ ಎಲ್ಲ ರೀತಿಯಲ್ಲ. ಆದರೆ ಈ ವರ್ಷ ನಮ್ಮ ಎಂ ಬಿ ಪಾಟೀಲ್ ಮಾಡಿಸ್ತೀನಿ ಅಂತ ಹೇಳ್ಯಾರ. ಅವರು ಈ ವರ್ಷ ಮಾಡಿಸ್ತೀವಿ, ನಾವು ಮುಂದಿನ ವರ್ಷ ಮಾಡಿಸ್ತೀವಿ, ನಮಗೇನು ತೊಂದರೆ ಇಲ್ಲ. ಅದು ಬೇಡ ನಿಮ್ದು ಆಸಾರ್ ಮಹಲ್ ಅಲ್ಲ, ಇದು ಯಾವುದಲ್ರಿ ಸಂಗೀತ ಮಹಲ್ ಅಲ್ಲಿ ಮಾಡಿಸ್ಬೇಕು ಅಂತಂದರೆ ಅದು ಮಾಡಿಸ್ಕೊಡ್ರಿ. ಇಲ್ಲ ಇಬ್ರಾಹಿಂ ರೋಜಾ ಮಾಡಿಸ್ತೀವಿ ಅಂದರೆ ಅಲ್ಲಿ ಮಾಡಿಸ್ರಿ. ನೀವು ಜಾಗ ಚೂಸ್ ಮಾಡೋದು ಮತ್ತು ಅದ್ರ ಜವಾಬ್ದಾರಿ ಹೊರೋದು ನಿಮ್ಮದು, ದುಡ್ಡಿನ ಜವಾಬ್ದಾರಿ ಹೊರೋದು ನಂದು, ಪ್ರಚಾರ ಜವಾಬ್ದಾರಿ ಹೊರ ಸಹಿತ ನೆಕ್ಸ್ಟ್ ಟೈಮಿಂದ ನಿಮ್ಮ ಮೇಲೇ ಹಾಕ್ತೀನಿ. ಅದನ್ನು ನೀವು ಎಲ್ಲ ಕಡೆ ಪ್ರಚಾರ ಮಾಡಿರಿ. ನಾನು ಮಾರ್ನಿಂಗ್ ಕಲಾವಿದರಿಗೆ ನಾವು ಅದನ್ನು ಸಹಿತ ನಿಮ್ಗೆ ಹೇಳ್ತೀನಿ. ಮಾರ್ನಿಂಗ್ ನಮ್ಗೆ ಪ್ರತಿದಿನವೂ ಒಂದು 3 ತಾಸು ನಾವು ಲೋಕಲ್ ಕಲಾವಿದರಿಗೆ, ಸುತ್ತಮುತ್ತಲಿನವ್ರಿಗೆ, ಗ್ರಾಮೀಣ ಅವ್ರಿಗೆ, ಪಾಪ ಭಜಂತ್ರಿ ಬಾರಿಸೋರಿಗೆ, ಡ್ಯಾನ್ಸ್ ಮಾಡೋರಿಗೆ, ಲಂಬಾಣಿ ತಂಡದವ್ರಿಗೆ ಅದನ್ನೆಲ್ಲ ನಾವು ಅರೇಂಜ್ ಮಾಡೋಕ್ಕೆ ನಮ್ಗೆ ಏನೂ ತ್ರಾಸಿಲ್ಲ. ಆದರೆ ನೀವು ನಮಗೆ ಸಹಕಾರ ಮಾಡಿ ಕೊಟ್ಟರೆ ಸಂಜೆ ಮುಂದೆ ನಾವು ಬೇರೆಯವ್ರನ್ನ ಕರೆಸ್ತೀವಿ. ಗೋಲ್ ಗುಂಬಸು ಒಂದು ಏನಂತಾರೆ ನಮ್ಮ ಹುಬ್ಬಳ್ಳಿ ಭಾಷೆದಾಗ ಅಥವಾ ನಮ್ಮ ವಿಜಯಪುರ ಭಾಷೆದಾಗ ಮಾಸ್ಲೆ ನೋಡಲಿಕ್ಕೆ ಅಂತಂದರೆ ಪ್ರೋಟೋಟೈಪಿಂಗ್ ಮಾಡಿ ನೋಡ್ತೀವಿ. ನಿಮ್ಮೆಲ್ಲರೂ ಖುಷಿ ಇದ್ದೀರಿ, ನೀವು ಅಡ್ಡೆಮೋನ್ರಿ, ನೀವೆಲ್ಲರೂ ಮಾಡ್ತೀವಿ ಅಂತಂದರೆ ಮುಂದಿನ ವರ್ಷ ನೀವೇನು ನವರಸಪುರದಾಗ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಗುಂಬಸ್ನಾಗ ಇನ್ನೊಂದು ಮಾಡಿದ್ರೆ ಮಾಡ್ತೀವಿ, ಇಲ್ಲ ಯಾವುದೋ ಇಬ್ರಾಹಿಂ ರೋಜಾದಾಗ ಮಾಡ್ತಿದ್ರೆ ಮಾಡಿ, ಇಲ್ಲ ನಮ್ಮದು ಇದು ಯಾವುದದು ನಮ್ಮದು ಅದು ಬೇಡ್ರಿ, ನಮ್ಮದು ಬಾರಕಂಬ ನಮ್ಮದು ಕಾಯಿಪಲ್ಯ ಅಂಗಡಿ ಬಾರಕಂಬ ಅಂಗಡಿ ಒಳಗೆ ಕೂತು ಮಾಡಿಸಿದ್ರೆ ಅದಕ್ಕೆ ಮಾಡಿಸ್ತೀವಿ ನಂದು. ಆದರೆ ನೀವು ನನಗೆ ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡಬೇಕು. ನೀವು ಹೇಳ್ದಂಗೆ ರಶ್ಮಿ ಹೇಳ್ದಂಗೆ ನಾವು ಹೊರಗಿನವ್ರು ಬಂದು ಸ್ವಲ್ಪ ಮಾಡ್ಬೋದು. ನಾ ಇದೇ ಊರಾಗಿರ್ತಿದ್ರೆ ನಾನು ಮಾಡಿಸ್ತಿದ್ದೆ, ಎಲ್ಲರೂ ಹಿಡ್ಕೊಂಡು ಬಂದು ನಾನು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸ್ತಿದ್ದೆ. ಆದರೆ ನಾನು ಇಲ್ಲಿ ಬರೋದು ನನಗೆ ಕಷ್ಟ ಇರ್ತದೆ. ವರ್ಷಕ್ಕೆ 2-3-4 ಸತಿ ಬರ್ಲಿಕ್ಕೆ ಆಗ್ತದೆ ನನಗೆ. ನೀವೆಲ್ಲ ಒಬ್ಬ ವ್ಯಕ್ತಿನ ಹುಡುಕ್ರಿ, ಅವ್ರು ರೆಸ್ಪಾನ್ಸಿಬಲ್ ಅಂತ ಮಾಡಿರಿ. ಒಬ್ಬ ವ್ಯಕ್ತಿನ ನಾವೇನು ಪ್ರಶ್ನೆ ಇದ್ರು ನಾನು ರಶ್ಮಿನ ಕೇಳಿದೆ, ಇವ್ನು ಕೇಳಿದಿಲ್ಲ, ಒಬ್ಬರಿಗೆ ನೀವು ರಶ್ಮಿನೇ ಮಾಡಿ, ನನಗೇನು ಗೊತ್ತೇ ತೊಂದರೆ ಇಲ್ಲ, ರಶ್ಮಿ ಭಾಳ ಗೊತ್ತು. ಅಲ್ಲ ನೀವು ಒಂದೇ ಮನೆ ಡ್ರೆಸ್ ಹಾಕಲಿಕ್ಕೆ ಗುರ್ತದ ಜಾಸ್ತಿ ಮಾಡ್ತೀನಿ. ಹಿಂಗೆ ಯಾರು ಒಬ್ಬ ವ್ಯಕ್ತಿನ ನೀವು ಗೊತ್ತು ಮಾಡಿರಿ, ಆ ವ್ಯಕ್ತಿ ಜೊತೆ ನಾವು ವ್ಯವಹಾರ ಇರ್ತೀವಿ. ನಮಗೆಲ್ಲ ನಾವು ಲಿಸ್ಟ್ ಕೊಡ್ತೇವೆ, ನಮಗೇನೇನು ಬೇಕು ಅದನ್ನು ನೀವು ಮಾಡಿಸ್ಕೊಡ್ರಿ. ಕಲಾವಿದರನ್ನು ಕರೆಸೋದು, ಅವ್ರ ಚಾರ್ಜು ಅವೆಲ್ಲ ನಾವು ಹೊರ್ತೇನೆ. ಮತ್ತು ನೀವು ಹಿಂಗೆ ಪ್ರತಿ ವರ್ಷವೂ ನೀವು ಚಲೋ ಮಾಡ್ಕೋತ ಹೋದ್ರೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಆದರೆ ನಿಮಗೆ ಬಿಟ್ಟಿರೋದು ಹೆಂಗೆ ಮಾಡ್ತೀವಿ. ಹಾಂ ಈಗ ನಾ ಈ ವರ್ಷ ಮಾಡಿ ನೋಡಿದ ಮೇಲೆ ನಾನು ಹಿಂಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಮ್ಗೆ ಏನೂ ಒಂದು ಈಗಾಗಲೇ ಮಾಡಿದ್ದೀವಿ. ಹಾಂ ಪ್ರತಿನಿತ್ಯ ಇರಬೇಕು ಅಂದರೆ ನಿಮ್ಗೆ ನಮ್ಮ ಇವರೇ ವೀಕ್ಲಿ ಇರುತ್ತೆ ಅವ್ರಿಗೆ ಕೇಳಿ. ಕಂಪಲ್ಸರಿ ವೀಕ್ಲಿ ಇರುತ್ತೆ. ಹಾಂ ಹೆಸರು ಹೇಳ್ಬೇಕು ನಿಮ್ಮದು.
ಕೌಸಲ್ಯ ಮನಾಳ್ತ ಅಂತೇಳಿ ಬಿಜಾಪುರದಿಂದ 25 ವರ್ಷದ ಪೈಕಿ ನಡೆಸ್ತಾ ಇದ್ದೀನಿ ಗುಂಬಜ್ ಅಂತೇಳಿ. ಹಾಂ ನಾ ಎಳೆ ಮನೆ ಕಾಯಿಂದ ಮಾಡ್ತೇನೆ. ಚಲೋ ಅದ ಚಲೋ ಇದನ್ನು ನಾವು ಮಾಡಬಹುದು ಅಂತ ನಾವೊಂದು ಅವ್ರಿಗೆ ಮನವಿ ಪತ್ರ ನೀವು ಮನವಿ ಪತ್ರ ಕೊಡ್ರಿ, ಅದನ್ನು ಒಯ್ದು ಅವ್ರಿಗೆ ಖುದ್ದಾಗಿ ಕೊಟ್ಟು ಬರ್ತೀನಿ ನಾನು. ಈಗಾಗಲೇ ಕೇಂದ್ರ ಸರ್ಕಾರದೊಳಗಡೆ ಇದ್ರ ಬಗ್ಗೆ ಚಿಂತನೆ ಆಗ್ತಾ ಇದೆ. ಸೊ ಇಲ್ಲಿಂದ ಹಿಡಿದು ಅಪ್ ಟು ಹಂಪಿವರೆಗೂ ಕೂಡ ಒಂದು ಹಂಪಿನೂ ಒಂದಿವೆ, ಹಿಂಗೆ ಹೋಗ್ಬಿಟ್ರೆ ಹಂಪಿ ಪ್ರವಾಸೋದ್ಯಮದ ಒಂದು ಮುಖಾಂತರ ಹೌದು, ಹೌದು. ಕೆಲವೊಂದು ಬಸ್ಗಳನ್ನು AC ಬಸ್ಗಳನ್ನು ಬಿಡುವಂಥ ವಿಚಾರಗಳ ನಡೀತಾ ಇದೆ. ನೀವು ಹೇಳಿದ ಪ್ರಕಾರ ಪ್ರಸ್ತಾವನೆ ಒಳಗಡೆ ನಿಮ್ಗೆ ನಾನು ಕಾಲ್ ಮಾಡಿದೆ, ಒಂದು ಮನಿ ಮಾಡ್ಕೊಂಡೆ. ನಾವು ಬೀದರಲ್ಲಿ ಡ್ಯೂಟಿ ಮಾಡಿದ್ದೆ ಸರ್. ಬೀದರಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತಿದ್ರು, ನಮ್ನೆಲ್ಲ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ ಶೂಟಿಂಗ್ ಮಾಡಿಸಿ ಅದನ್ನು ಪ್ರಚಾರ ಮಾಡೋದು ಹೇಳ್ಬೇಕು. ಆದ್ರೆ ಇಲ್ಲಿ ವಿಜಯಪುರದಲ್ಲಿ ಏನಾಗಿದೆ, ನಾವು ಪ್ರಚಾರ ಮಾಡ್ತೀವಿ, ನಮ್ಗೆ ಒಳಗೆ ಕರ್ಕೊಂಡ್ರೆ ಇವ್ರು ನಮ್ಗೆ ಯಾರು ಒಳಗೆ ಇಲ್ಲ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ರೂಲ್ಸ್ ಅನ್ನ ಮಾಡ್ರಿ. ಈಗ ಒಂದು ನಿಮಿಷ ನಾ ಹೇಳ್ಬಿಡ್ತೀನಿ ಅದ್ರ ಬಗ್ಗೆ. ಟಿವಿಲಿ ಒಂದಿಷ್ಟು ಪ್ರಚಾರ ಆಗಲಿ, ಪೇಪರಲ್ಲಿ ಹೌದು. ಈಗ ನೋಡ್ರಿ ಸಂಜು ವೆಡ್ಸ್ ಗೀತಾದೊಳಗೆ ಗಗನವೇ ಬಾಗಿದೆ, ಅದು ಬೀದರ್ನಿಂದ ಖುದ ತಡ್ರಿ ಮೊಹಮ್ಮದ್ ಗವಾನ್ದದು, ಅಲ್ಲಿ ಅದರೊಳಗೆ ಶೂಟಿಂಗ್ ಆಗಿದೆ ಅದು. ಅದು ಈಗ ಯಾರಾದರೂ ನಾವು ಗಗನವೇ ಬಾಗಿದೆ ಅಂದಾಗ ನಾವೆಲ್ಲರೂ ಮೊಹಮ್ಮದ್ ಗವಾನ್ ಮದರ್ಸಾ ನೆನ್ಪು ಮಾಡ್ಕೋತೀವಿ. ಹಾಗೆ ನೀವು ದಯವಿಟ್ಟು ವಿಜಯಪುರದಾಗ ನಾವು ಗೋಲ್ ಗುಂಬದ್ನಾಗ 4 ಶೂಟಿಂಗ್ ಮಾಡಿದರೆ ಜನರ ತಲೆ ಒಳಗೆ ಉಳಿತದೆ ಅದು. ಈ ಸಂದರ್ಭದೊಳಗೆ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಅಂಶವನ್ನು ತಿಳಿಪಡಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಫೋಟೋಗ್ರಾಫಿಗೆ ಈಗಿಲ್ಲ. ಶೂಟಿಂಗ್ ಇದೆಯಾ? ಶೂಟಿಂಗ್ ಇಲ್ಲ ಮೇಡಮ್, ಶೂಟಿಂಗ್ ಮಾತ್ರ ಇಲ್ಲ, ಫೋಟೋಗ್ರಾಫಿ. ಹಾಗೆ ಬಿದರ್ದಲ್ಲಿ ಯಾಕಾಯಿತು? ಆದರೆ ಅದಕ್ಕೆ ಆದಂಥ ಕೆಲವೊಂದಿಷ್ಟು ನಿಯಮಗಳದಾವೆ ಮೇಡಮ್. ಶೂಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಆದಂಥ ಬೇರೆ ಪ್ರಕ್ರಿಯೆ ಇದೆ. ಆ ಶೂಟಿಂಗ್ ಬಿಟ್ಟು ನೀವು ಫೋಟೋಗ್ರಾಫಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕಟ್ಟಳೆಗಳಿಲ್ಲ. ಆರಾಮಾಗಿ ನೀವು ಫೋಟೋಗ್ರಾಫಿ ಮಾಡ್ಬೋದು. ಯಾವಾಗ ನಿಮಗೆ ಏನು ಸಂದರ್ಭ ಬಂದು ಡೈರೆಕ್ಟ್ ನನಗೆ ಒಂದು ಸಬ್ಮಿಷನ್ ಸರ್, ಪ್ಲೀಸ್. ನೀವು ಹೇಳ್ತಾ ಇರೋದು ಪ್ರವಾಸಿಗರಿಗೆ ಮತ್ತು ವಿದೇಶಿ ಪ್ರವಾಸಿಗರಿಗೆ ಎಲ್ರಿಗೂ ನಾನು ಕೇಳ್ತೀನಿ ಸರ್. ಫಸ್ಟ್ ನೀವು ಹೇಳೋದು ರೂಲ್ಸ್ ಕರೆಕ್ಟ್ ಇದೆ, ಆದರೆ ನೀವು ಮೇಲಾಧಿಕಾರಿಗಳು ಮಾತಾಡಿ. ಒಂದು ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ಅದಕ್ಕೆ ಪ್ರಚಾರ ಭಾಳ ಮುಖ್ಯ. ಖಂಡಿತ ಈ ವಿಷಯವಾಗಿ ನಾ ವಿಚಾರ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಹೇಳಿದ್ದೀನಿ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಆರಾಮಾಗಿ ನೀವು ಫೋಟೋಗ್ರಾಫಿ ಮಾಡ್ಬೋದು. ಇಲ್ಲ ಸರ್, ಈಗ ಹೋದಲ್ಲಿ ರಿಪೋರ್ಟ್ ಅಂತ ಹೋದ್ರೆ ಒಳಗೆ ಬಿಡಲ್ಲ ಸರ್. ನಿಮಗೆ ಎಲ್ಲ ಇಲಾಖೆ ಹೋಗಿ ಹಂಗೇನಾರು ಬಂದ್ರೆ ನೇರ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನೇರ ನನಗೆ ಮಾತಾಡ್ತಾರೆ. ನಾ ಎಷ್ಟೋ ಜನಕ್ಕೆ ಮಾತಾಡ್ತಾರೆ, ನಾನು ಅವ್ರಿಗೆ ಪರ್ಮಿಷನ್ ಕೊಡಿಸ್ತೀನಿ. ಮುಂದ್ಗಡೆ ಅಷ್ಟೇ ಸ್ವಚ್ಛ ಕಾಣುತ್ತೆ, ಹಿಂದ್ಗಡೆ ಎಲ್ಲ ಹೊಲಸ ಗಿಡ ಕಂಟಿನ್ಯೂ ಇದೆ ಸರ್, ಯಾವುದು ಕ್ಲೀನ್ ಇಲ್ಲ. ಮೊದಲವರೆಲ್ಲ ಅದೇ ಮಾತಾಡೋದು. ಖಂಡಿತ ನಾವು ಅದ್ರ ಬಗ್ಗೆ ಎಲ್ಲ ಏನು ಗೊತ್ತು ನಾವು ಕಾಳಜಿ ವಹಿಸ್ತೀವಿ, ಖಂಡಿತವಾಗಿ ಕಾಳಜಿ. ಮೇಡಮ್ ಅವರು ಆದ್ರೆ ನಾವೇ ಇಲ್ಲಿ ಸರಿ ಇಲ್ಲ ಅಂತಂದ್ರೆ ಅವ್ರು ಮಾತಾಡಿದಕ್ಕೆ ಅದು ಫಲ ಸಿಗಲ್ಲ. ಖಂಡಿತ. ಈಗ ಎಲ್ಲರಿಗೂ ಆಸೆ ಇರುತ್ತೆ, ಯಾಕಂದ್ರೆ ಇದು ನಮ್ಮೂರು. ನೀವು ನಮ್ಮ ಹತ್ರ ಬಸ್ ತಗೋರಿ, ಒಂದು ಸಬ್ಮಿಷನ್. ಈಗ ವೆಂಕಟೇಶ್ವರ ಏನು ಹೊರಗಡೆ ಇರಲ್ಲ, ಮೇಡಮ್ ಅವ್ರ ಮುಂದೆ ಸೂಚನೆಗಳು ಕೊಡ್ತಾರೆ. ವೆಂಕಟೇಶ್ವರ ನಾವು ಇಲ್ಲಿ ಅವರು ಬರ್ತಾರೆ, ಅವರು ನಮ್ಮವರ ಕೂತು ಆ ಮಾತಾಡಲು. ಈಗ ಇಲ್ಲಿವರೆಗೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ರಿಗೂ ಫೋನ್ ಮಾಡಿದ್ದೆ ನಾನು ನೋಡ್ತೀನಿ ಮುಗಿದ್ಮೇಲೆ. ತಾವು ಬೇರೆ ವಿಷಯ ಕೇಳಬೇಡಿ ಅಂತಿದ್ರೆ, ಆದ್ರೆ ಜಿಲ್ಲೆ ಮಟ್ಟಿಗಾಗಿ ತಮ್ಮ ಗಮನಕ್ಕೆ ಏನಂದ್ರೆ ತಾವು ಜಿಲ್ಲಾ ಆಸ್ಪತ್ರೆಗೆ ಒಂದು ಧರ್ಮಶಾಲಾ ಹೌದು ಬಹಳಷ್ಟು ಅನುದಾನ ಬಜೆಟ್. ಈಗ ಅದೇ ಆಸ್ಪತ್ರೆ ವೈದ್ಯಕೀಯ ಕಾಲೇಜ್ ಮಾಡಬೇಕು ಅಂತ ಅವ್ರು ದಯವಿಟ್ಟು ಅವನ್ನ ನನಗೆ ಕೇಳಬೇಡಿ. ನೋಡಿರಿ, ನಾನು ಕಟ್ಸೋದು ಬಡ ಜನರಿಗೆ ಬಂದ ತಕ್ಷಣ ಹೋಟೆಲ್ ಇರೋಂಗಿಲ್ಲ. ಪಾಪ ಅವರೆಲ್ಲಿರಬೇಕು, ಮನೆ ಇದ್ದವ್ರು ಮಾತು ಬೇರೆ ಅಂತ ತಿಳ್ಕೊಂಡು ಅವ್ರ ಸಲುವಾಗಿ ನಾವು ಧರ್ಮಶಾಲೆ ಕಟ್ಸಿರೋದು. ಚೆನ್ನಾಗಿದೆ, ಅದೆಲ್ಲ ಬಟ್ ಅಲ್ಲೊಂದು ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತ ಒಂದು ದೊಡ್ಡ ಬೇಡಿಕೆ ಜಿಲ್ಲೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಒಂದು ಪ್ರೈವೇಟ್ ಖಾಸಗಿ ಸಹಭಾಗಿತ್ವವನ್ನು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಇದ್ರ ನಡುವೆ ಸಾಕಷ್ಟು ಏನು ಹೇಳಬೇಕು, ಸರ್ಕಾರನೇ ಮಾಡಬೇಕು ಅಂತೀರಾ? ಇಲ್ಲ, ನಂಗೆ ನಿಜವಾಗಿ ಇದ್ರೊಳಗೆ ನಾನು ಸ್ಟಡಿ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಅದು ನಿಮ್ಮ ಸ್ಥಳೀಯರ ನಾಯಕರಿರ್ತಾರೆ, ನೀವು ಅವ್ರ ಜೊತೆ ಮಾತಾಡಬೇಕು. ನಾನು ಏನಿದ್ರು ನನಗೆ ಸಹಾಯ ಪೂರಕವಾಗಿ ನಾನು ಮಾಡೋಳು. ಅಂದರೆ ಈಗ ಸೈಕ್ಲಿಸ್ಟ್ ಜನರಿಗೆ ಒಂದು ಹಾಸ್ಟೆಲ್ ಬಹಳ ಅವಶ್ಯಕತೆ ಇತ್ತು. ಈಗ ಅದ್ರ ಮೇಲೆ ಭೂಮಿ ಪೂಜೆ ಮಾಡಿದ್ದೀವಿ. ರಶ್ಮಿ ಪಾಟೀಲ್ ಗೊತ್ತಿದ್ದಂಗೆ ಒಂದು ನಾಯಿನ ಸ್ಟ್ರೇ ಡಾಗ್ಸ್ ಇದೆ, ಪಾಪ ಅವಕ್ಕೆ ಆಪ್ರೇಷನ್ ಇದು ಮಾಡಬೇಕು. ಅದ್ರ ಸಲುವಾಗಿ ಅದಕ್ಕೆ ಇವರು ಬುರ್ನಾಪುರದಾಗ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀವಿ. ನಾನು ಏನಿದ್ರು ಪೂರಕವಾಗಿ ನಾನು ಕೆಲಸ ಮಾಡಬಲ್ಲೆ ಹೊರತು ಮೂಲಭೂತ ಡಿಸಿಷನ್ ತೊಗೊಳ್ಳಿಕ್ಕೆ ನಿಮ್ಮ ನಾಯಕರು ಇದ್ದಾರೆ, ನಿಮ್ಮದು ಎಲೆಕ್ಟೆಡ್ ನಾಯಕರು ಇರ್ತಾರೆ. ಮತ್ತು ನಾನು ಇಲೆಕ್ಟೆಡ್ ನಾಯಕರಲ್ಲ. ನಾನು ಅದು ನಾನು ನಿಜವಾಗಿ ನನಗೆ ಅದು ನನ್ನ ಪರಿಧಿಯಲ್ಲಿ ಬರುವುದಲ್ಲ. ನನ್ನ ಪರಿಧಿಯಲ್ಲಿ ಬರುವುದು
ನಾನು ಏನು ಜನರಿಗೆ ಸಹಾಯ ಮಾಡಬಹುದು ನನ್ನ ಪರಿಮಿತಿಯಲ್ಲಿ ಅದನ್ನು ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲ, ಅದನ್ನು ನೀವು ನಿಮ್ಮ ಸ್ಥಳೀಯ ನಾಯಕರು ಇಲೆಕ್ಟೆಡ್ ಇರ್ತಾರೆ, ಅವ್ರ ಹತ್ರ ನೀವು ಮಾತಾಡ್ರಿ. ಸ್ಥಳೀಯ ರಾಜಕೀಯದಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ನನಗೆ ಏನೂ ಒಂದು ಜಾಗ ಇರುವುದಿಲ್ಲ, ಅದಕ್ಕೆ ನಾನು ಅದರೊಳಗೆ ನಾನು ಮಾಡಲಿಕ್ಕೆ ಹೋಗೋದು. ಈ ಒಂದು ಶುಭ ಸಂದರ್ಭದಲ್ಲಿ ಗುಮ್ಮಜ್ ಎಕ್ಸ್ಪ್ರೆಸ್ ಪತ್ರಿಕೆ ಅವ್ರದ್ದು ಕೊಡ್ರಿ. ಕ್ಯಾಲೆಂಡರ್ ಬಿಡುಗಡೆ ಇದೆ ಮೇಡಮ್, ತಾವು ಮಾಡ್ಬೇಕಂತ ಹೇಳಿ